ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಯೋಗೇಶ್ವರ್ ಅವರೇ, ನಿಮ್ಮ ಸರ್ಕಾರದ ಇತ್ತೀಚಿನ ವಿಚಾರಗಳನ್ನು ಗಮನಿಸ್ತಾ ಇದ್ದರೆ ನಿಮ್ಮದೇನು ಸರ್ಕಾರನೋ ನಾಟಕದ ಕಂಪನಿನೋ ಇದು? ಇಲ್ಲಿರ್ತಕ್ಕಂಥದ್ದು ಎಳೆ ಇಶ್ಯೂ. ನೀವೇ ಕೂಡ ನಿಮ್ಮನ್ನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪನವರು, ಈಗ ಸದಾನಂದ ಗೌಡರ ಜೊತೆ ಇದ್ದೀರಿ ನೀವು. ಇವತ್ತಿನ ಪರಿಸ್ಥಿತಿನಲ್ಲಿ ಯಡಿಯೂರಪ್ಪನವ್ರಿಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಡಬೇಕು ಅಂದರೆ ನಂದೇನು ವಿರೋಧ ಇಲ್ಲ. ವೈಯಕ್ತಿಕವಾಗಿ ನಾನು ಅವರ ತುಂಬ ಅಭಿಮಾನದಿಂದ ನೋಡ್ತೀನಿ, ಪ್ರೀತಿಯಿಂದ ನೋಡ್ತೀನಿ. ಅದೇ ಇನ್ನೊಂದಕ್ಕೆ ಯೋಚನೆ ಮಾಡೋದಾದರೆ ಸದಾನಂದ ಗೌಡರು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿಲ್ಲ. ವಿನಾಕಾರಣ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತಂದರೆ ಇವತ್ತು ಸೊಸೈಟಿ ಯಾವ ಥರ ಒಪ್ಪುತ್ತೆ? ಯಾಕೆ ಬದಲಾವಣೆ ಮಾಡಬೇಕು? ಅವ್ರನ್ನ ಒಳ್ಳೆ ಬಡ್ಜೆಟ್ ಕೊಡ್ತಾ ಇದ್ದಾರೆ. ಇದೇ ಪ್ರಶ್ನೆ ಸಾಮಾನ್ಯ ಜನರಿಗೆ ಇದೇನು ಬೇಕಾಗಿಲ್ಲ. ನಿಮ್ಮ ಅಡ್ಜಸ್ಟ್ಮೆಂಟ್ನಲ್ಲಿ ಇಡೀ ರಾಜ್ಯವನ್ನು ನೀವು ಯಾಕೆ ತೊಗೊಂಡೋಗಿ ನೆಲಕ್ಕೆ ತಳ್ತಾ ಇದ್ದೀರಿ? ಈ ರಾಜ್ಯದ ಗೌರವವನ್ನು ರಾಷ್ಟ್ರ ಮಟ್ಟದಲ್ಲಿ ಕಳೆದಿದ್ದೀರಿ. ವೆರೈಟಿ ಆಫ್ ರೀಸನಲ್ಲಿ, ಬೇರೆ ಬೇರೆ ಕಾರಣಕ್ಕೆ, ಭ್ರಷ್ಟಾಚಾರ, ಸದನದೊಳಗೆ ಬ್ಲೂ ಫಿಲಮ್ ನೋಡಿದ್ದಕ್ಕೆ ಅವ್ರು ಸರ್ಕಾರದ ಆದೇಶ ಓದ್ತಾ ಇದ್ರು ಅಂತ ಹೇಳ್ಬಿಟ್ಟು ಕ್ಲೀನ್ ಚಿಟ್ ಕೊಡ್ತೀರಿ ಅಂದರೆ ಇದನ್ನೆಲ್ಲ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಯೋಗೇಶ್ವರ್, ಸಾಕಷ್ಟು ಆಲೋಚನೆಗಳು ಇಟ್ಕೊಂಡಿದ್ದೀವಿ. ಈಗ ಪ್ರತಿಯೊಬ್ಬರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಜನತೆ ಬಗ್ಗೆ ಯಾರಿಗಾರು ಕಾಳಜಿ ಇದೆಯಾ? ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಅಧಿಕಾರ ಹೋಗ್ತದೆ ಬರ್ತದೆ. ನಮಗಂತೂ ಜನಪರವಾದಂಥ ಕಾಳಜಿ ಇದೆ. ಇದೆಲ್ಲ ಸಣ್ಣ ಪುಟ್ಟ ಗೊಂದಲಗಳು ಯಾವುದೋ ಏನು ಶಾಶ್ವತವಲ್ಲ. ಅಲ್ಲ, ಕಷ್ಟ ಆಗ್ತವೆ. ಯಾರ್ದೋ ಕಾಲಿಗೆ ಬಿದ್ದು ಸಲಾ ಮಾಡೋದು, ಮಂತ್ರಿಯಾಗಿ ಅದನ್ನ ಸ್ಥಾನ ಉಳಿಸ್ಕೊಳ್ಳೋದೇ ಕಷ್ಟಪಡ್ತಾ ಇರುವಂಥ ಇಂಥ ದಿನಗಳಲ್ಲಿ ನೀವು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತೀರಿ. ಖಂಡಿತ ಆಗ್ತದೆ ಸರ್. ಇವತ್ತು ನಿಮಗೆ ಕೆಲಸ ಮಾಡೋದು ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಹಾಗಾದ್ರೆ ಕನಕಪುರದಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ಯಾರು? ಅಲ್ಲ, ಎಲ್ಲಿ? ನಿಮ್ಮ ಕನಕಪುರದಲ್ಲಿ ನಿಮ್ಮ ಕ್ಯಾಬಿನೆಟ್ನವ್ರ ಮೇಲೆ ನಮ್ಗೆ ಅನುಮಾನ ಇದೆ. ಇಲ್ಲ, ಆ ಥರ ಏನಿಲ್ಲ. ಯಾರೋ ಹೇಳ್ತಾರೆ ಅಷ್ಟೇ, ಸ್ವಾಭಾವಿಕವಾಗಿ ಯಾರಾದರೂ ಹೇಳ್ಬೋದು. ನಿಮ್ಮ ಮೇಲೆ ಅಟ್ಯಾಕ್ ಆಗಿದ್ದು ಹೌದಾ? ಏನಿಲ್ಲ ಆ ಥರ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಸರ್, ನಾನು ಯಾವುದೇ ರೀತಿಯ ಈ ರೌಡಿಸಮ್ಗೆ, ಗೂಂಡಾಗಿರಿಗೆ ನಾವು ಯಾವತ್ತೂ ಹೆದರಲ್ಲ. ಅಲ್ರಿ, ನಿಮ್ಗೆ ಹೊಡೆದ್ರು ಅಂತ ಕೇಳ್ತಾ ಇದ್ದೀನಿ ನಾನು. ಯಾರು ಹೊಡೆದ್ರು ನಿಮಗೆ? ಒಬ್ಬ ಮಂತ್ರಿ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದಾದ್ರೆ ನೀವೆಲ್ಲ ಸರ್, ನಾನಿಲ್ಲಿ ಪೌರುಷದ ಮಾತಾಡೋಕ್ಕೆ ಬರಲಿಲ್ಲ. ನಾನು ಹೇಳ್ತೀನಿ 100ಕ್ಕೆ 100 ಭಾಗ ಅಂತ ಯಾವುದೇ ಘಟನೆ ಆಗಲಿಲ್ಲ. ಬೇರೆ ಪಕ್ಷದವರ ಕುಮ್ಮಕ್ಕನಿಂದ ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ಬಿದ್ದಿದ್ದೀರಿ. ನಾನು ಯಾವತ್ತೂ ಡಿ ಕೆ ಶಿವಕುಮಾರ್ ಥರ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ರಾಜಕಾರಣ ಮಾಡಿದವನಲ್ಲ. ನಿಮಗೆ ಗೊತ್ತಾಗ್ತಾ ಇಲ್ಲ. ಹಲವಾರು ವಿಚಾರಗಳು ನಾನು ಮುಂದಿನ ಸಾರಿ ಯಾವ ಥರ ನಿಮ್ಮನ್ನು ಭೇಟಿಯಾದಾಗ ಪಟ್ಟಿ ಕೊಡ್ತೀನಿ. ಕರ್ನಾಟಕದಲ್ಲಿ ಎಷ್ಟೆಷ್ಟು ನಾವು ಒಂದು ರೀತಿಯ ಕ್ರಾಂತಿಕಾರಿಕ ಕ್ರಮಗಳನ್ನ ತಗೊಂಡಿದ್ದೀವಿ. ನಾನು ಯಾಕೆ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತೀನಿ ಅಂತಂದರೆ, ಅವ್ರು ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ನಾನು ಎಲ್ಲ ತಪ್ಪನ್ನು ಒಪ್ಕೋತೀನಿ. ನಾನೆಲ್ಲ ತಪ್ಪುಗಳು ಮಾಡಿದರೆ, ನನ್ನ ಮೇಲೆ ಎಲ್ಲ ಆಪಾದನೆಗಳು ಮಾಡಿದರೆ, ಎಲ್ಲದಕ್ಕೂ ಕೂಡ ನಮ್ಮ ದಾಖಲೆಗಳಿದೆ. ಯೋಗೇಶ್ವರ್ ಇಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ, ಯೋಗೇಶ್ವರ್ ಇಷ್ಟು ಜನಕ್ಕೆ ಹಣ ಕೊಡಬೇಕು, ಎಲ್ಲ ನಾನು ಒಪ್ಕೋತೀನಿ. ಯಾಕೆಂದರೆ ಅದರ ಅಕೌಂಟ್ ಇದೆ. ಅದು ಒಂದು ಕಂಪ್ನಿ ನಿಯಮದ ಪ್ರಕಾರ ಈ ಸಂವಿಧಾನ ಇರ್ತಕ್ಕಂಥ ರೀತಿ ನೀತಿ ಚೌಕಟ್ಟಲ್ಲಿ ಮಾಡ್ತೀವಿ. ಆದರೆ 10 ಬೇನಾಮಿ ಕಂಪ್ನಿಗಳು ಮಾಡಿಕೊಂಡು, 10 ಬೇನಾಮಿ ಸೊಸೈಟಿಗಳು ಮಾಡಿಕೊಂಡು, ಯಾವುದೇ ಕಾನೂನು ಚೌಕಟ್ಟು ಸಿಗದಂಗೆ ಈ ರಾಜ್ಯಕ್ಕೆ ಈ ಒಂದು ಸಂಪತ್ತಿಗೆ ಅನ್ಯಾಯ ಮಾಡ್ತಾ, ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರ್ತಕ್ಕಂಥ ಇವ್ರಿಗೆ ಯಾವ ಕಾನೂನು ಚೌಕಟ್ಟಿನಲ್ಲಿ ಬಂಧಿಸ್ತೀರಿ ನೀವು? ಅದನ್ನೇ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರು ಪ್ರಶ್ನೆ ಮಾಡ್ತಾ ಇರೋದನ್ನ ಯೋಗೇಶ್ವರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅದ್ರ ಹಿಂದೆ ಏನೋ ಇದೆ. ನನಗೆ ಯಾರು ಸಹಕಾರ ಕೊಡದೆ ಹೋಗಲಿ, ನನಗಿರ್ತಕ್ಕಂಥ ಅವಕಾಶದಲ್ಲಿ ನಾನು ಹೋರಾಟ ಮಾಡೇ ಮಾಡ್ತೀನಿ. ನನ್ನ ಈ ಹೋರಾಟ ಇವತ್ತು ನಾಳೆ ಮುಗಿಯಲ್ಲ. ಸರ್, ಈಗ ನಿರಂತರವಾಗಿ ಹೋರಾಟ ಅದು ನನ್ನ ರಾಜಕೀಯ ಜೀವನದಲ್ಲಿ ಇರೋ ತನಕ ನಾನು ಹೋರಾಟ ಮಾಡೇ ಮಾಡಿ. ಅದನ್ನೇ ನೀವು ತನಿಖೆ ಮಾಡಕ್ ಹೊರಟಿದ್ದೀರಿ. ತನಿಖೆ ಮಾಡಿ ಅವರ ಅಕ್ರಮನ ಬಯಲಿಗೆ ಎಳೆದು ಅವರಿಗೆ ಶಿಕ್ಷೆ ಕೊಡಿಸೋ ತಾಕತ್ ನಿಮಗಿದೆಯಾ ಅಂತ ಕೇಳ್ತಾ ಇದ್ದೀನಿ. 100ಕ್ಕೆ 100 ಭಾಗ ಅದರ ಅನುಮಾನ. ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ದೀರಿ. 100ಕ್ಕೆ 100 ಭಾಗ. ಯಾರೇ ತಪ್ಪಿತಸ್ಥರಾದರೂ ಕೂಡ ಕಾನೂನಿನಿಂದ ಆಚೆ ಹೋಗೋಕ್ಕಾಗಲ್ಲ. ನಾನು ತಪ್ಪಿತಸ್ಥಾದರೆ ನನಗೇ ಶಿಕ್ಷೆ ಆಗಬೇಕು. ಡಿ ಕೆ ಶಿವಕುಮಾರ್ ತಪ್ಪಿತಸ್ಥಾದರೆ ಅವರು ಶಿಕ್ಷೆ ಆಗಬೇಕು. ಅದರಲ್ಲಿ ಅನುಮಾನನೂ ಇಲ್ಲ. ಇಲ್ಲ, ನೀವು ಹೇಳಿದಿರಿ ಒಂದು ಸಲ, ತಾವೇ ಹೇಳ್ತೀರಿ ಮಾಧ್ಯಮದಲ್ಲೇ ಮಾತಾಡ್ತಾ, ಅವ್ರದ್ದು ಲಕ್ಷಾಂತರ ಕೋಟಿ ವ್ಯವಹಾರವನ್ನು ಬಿಚ್ಚಿಡ್ತೀನಿ ಅಂತ ಮಾಧ್ಯಮದ ಮುಂದೆ ಇಡ್ತೀನಿ. ಎಲ್ಲಿದೆ? ನಿಮ್ಮ ಹತ್ರ ಏನೂ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅನ್ಕೋತೀನಿ ನಾವು. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಸರ್. ಎಲ್ಲಿದೆ? ನೀವು ಯಾಕೆ ಜನಗಳ ಮುಂದೆ ಹೇಳ್ತಾ ಇಲ್ಲ? ಡಿ ಕೆ ನಿಮ್ಮ ಹತ್ರ ಏನೂ ಇಲ್ಲ. ಒಂದು ವಿಚಾರ, ಡಿ ಕೆ ಶಿವಕುಮಾರ್ ಅವರೇ ನೋಡಿ, ಈ ರಿಪೋರ್ಟು ಇದನ್ನು ಎಲ್ಲ ಇವತ್ತು ಆ್ಯಕ್ಟ್ ಬಂದಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಎಲ್ಲ ತಗೋತಾ ಇದ್ದಾರೆ. ಅವರೇ ಒಬ್ಬರು ಶಾಸಕರಾಗಿ ಅವ್ರದ್ದೇ ಸರ್ಕಾರದಲ್ಲಿ ಅವ್ರದ್ದೇ ಮುಖ್ಯಮಂತ್ರಿಗೆ ಬೆದರಿಸಿ ಎಲ್ಲ 9 ಲಕ್ಷ ಟನ್ನನ್ನು ತಗೋತಾರೆ. ಇದು ಎಲ್ಲರಿಗೂ ಸಿಗುತ್ತೆ ಇವತ್ತು ದಾಖಲೆ. ಅವರೇ ಹೇಳ್ತಾರೆ, ನನ್ನ ಮೇಲೆ ಇಷ್ಟು ಕೇಸ್ ಹಾಕಿದ್ದೀರಿ, ಇದನ್ನೆಲ್ಲ ನೀವು ನೋಡಿ, ಇಷ್ಟೆಲ್ಲ ಕೇಸ್ಗಳು ಹಾಕಿದೆ, ಇದೆಲ್ಲ ವಾಪಸ್ ತೊಗೋಬೇಕು ಅಂತ ಹೇಳ್ತಾರೆ, ನಮ್ಮ ಸರ್ಕಾರಕ್ಕೆ ಬರೀತಾರೆ. ಸರಿ, ರೈಟ್. ಈಗ ಇಷ್ಟೆಲ್ಲ ಆಪಾದನೆಗಳು ನಿಮ್ಮ ಮೇಲೆ ಬಂದರೂ ಕೂಡ ನೀವು ಅದಕ್ಕೀಗ ಸಮರ್ಥವಾಗಿ ನಾನು ಉತ್ತರ ಕೊಡ್ತೀನಿ, ಆ ಶಕ್ತಿ ನನಗಿದೆ, ಸರ್ಕಾರ ಸಪೋರ್ಟ್ ಇದೆ ಅಂತ ಹೇಳ್ತೀರಿ. ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ದೀರಿ. ನೀವು ಹೇಳೋ ಮಾತನ್ನ ಜನ ಕೇಳಿಸ್ಕೊತಾ ಇದ್ದಾರೆ. ಇಲ್ಲ ಅಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ. ದಾಖಲೆನೂ ಇಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನ ಜನ ತಿಳ್ಕೊತಾರೆ. ಹಾಗಾಗಿ ನೀವು ಇದನ್ನೆಲ್ಲ ಯಾವಾಗ ಜನತೆ ಮುಂದೆ ಇಡ್ತೀರಿ
ಅದಕ್ಕೇನಾದ್ರು ಟೈಮ್ ಇದೆಯಾ? ಅಮಿತ್ ನೀವು ತನಿಖೆ ಮಾಡ್ತಾ ಇದ್ದೀರಿ, ಅವ್ರ ವಿರುದ್ಧ ನಾನು ಏನೇನಿದೆ ಆಪಾದನೆಗಳು ಜನರ ಮುಂದೆ ಇಡ್ತೀನಿ ಅಂತ ಹೇಳ್ತೀರಿ, ಯಾವಾಗ ಇಡ್ತೀರಿ? ಅಮಿತ್ ಅವರೇ, ಈಗ ಹಲವಾರು ಪ್ರಕರಣಗಳಿದೆ. ಯಾವಾಗ ಇಡ್ತೀರಿ? ಎಷ್ಟು ಸಮಯ ಆಗ್ಬೋದು? ಒಂದೊಂದೊಂದು ಇಡ್ತಾ ಹೋಗ್ತೀವಿ, ಅದಕ್ಕೇನು ಟೈಮೇ ಇಲ್ಲ. ಈಗ ನಾನು ನಿಮಗೆ ಬೇಕಾದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮಾಧ್ಯಮಕ್ಕೆ. ಇವತ್ತು ನೋಡಿ, ಮುಂದಿನ ವಾರ ಡಿ ಕೆ ಶಿವಕುಮಾರ್ ಅವರು ಒಂದು ಆಸ್ತಿಯನ್ನು ಬೆಂಗಳೂರು ಮಧ್ಯಭಾಗದಲ್ಲಿ ಕಬಳಿಸಿಕೊಳ್ತಿದ್ರು, ಅದು ಹೇಳ್ತೀನಿ. ಆರ್ಯ ವೈಶ್ಯ ಸಂಘ ಅಂತೇಳಿ ಗಾಂಧಿನಗರದಲ್ಲಿ 2 ಎಕರೆ ಜಾಗ, ಕಾರ್ಪೊರೇಷನ್ ಪ್ರಾಪರ್ಟಿ. ಅದಕ್ಕೆ ಇವರು ಇಬ್ಬರು ಅಣ್ಣ ತಮ್ಮದಿರು ಎಂಟ್ರಾಗ್ತಾರೆ, ಅಲ್ಲೋಗಿ ಆ ಒಂದು ಸೊಸೈಟಿಗೆ ಸೇರ್ಕೋತಾರೆ. ಆಮೇಲೆ ಮೂಲ ಸೊಸೈಟಿಯವರನ್ನು ಆಚೆ ತಳ್ತಾರೆ. ಅದು ಇವತ್ತು ಸರ್ಕಾರದಲ್ಲಿ ಎನ್ಕ್ವೈರಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಕೊಟ್ಟಿದ್ದೀನಿ ನಾನು. ನೋಡಿ ಸ್ವಾಮಿ, ಇಷ್ಟೊಂದು ಕಬಳಿಸಿದ್ದಾರೆ, ದಯವಿಟ್ಟು ಈ ಸ್ವತ್ತನ್ನು ಉಳಿಸಿ. ಇವತ್ತು ಇದೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಇಂಥದ್ದು ನನ್ನ ಹತ್ರ ಬೇಕಾದಷ್ಟು ವಿಚಾರಗಳನ್ನ ನಾನು ಕಲೆ ಹಾಕಿದ್ದೀನಿ. ಗಾಂಧಿನಗರದಲ್ಲಿ ಸುಕ್ಷಾಗರ್ ಹೋಟ್ಲು ಮುಂದ್ಗಡೆ ಇರ್ತಕ್ಕಂಥ ಒಂದು ಸ್ಕೂಲು, ಅದು ಇವತ್ತು ಸರ್ಕಾರದ ಆಸ್ತಿ ಆಗಬೇಕು. ಆ ಥರ ನೀವು ಬೆಂಗಳೂರಿನವ್ರು ಕೇಳ್ತಾ ಇದ್ದಾರಲ್ಲ, 1,000 ಕೋಟಿ ಕೊಡಿ, 2,000 ಕೋಟಿ ಕೊಡಿ, ಕೇಳೋ ಅವಶ್ಯಕತೆ ಇಲ್ಲ. ಈ ಬೇನಾಮಿ ಪ್ರಾಪರ್ಟಿಗಳನ್ನು ತೆಗೆದು ಆ್ಯಕ್ಷನ್ ಮಾಡಿದ್ರೆ ಬೆಂಗಳೂರು ನಗರವನ್ನು ಎಸ್ ಎಂ ಕೃಷ್ಣ ಅವ್ರು ಹೇಳ್ತಾ ಇದ್ದಾರಲ್ಲ, ಸಿಂಗಾಪುರ್ ಮಾಡ್ತೀನಿ ಅಂತ, ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ಬೋದು. ಅಷ್ಟು ಬೇನಾಮಿ ಆಸ್ತಿಗಳು ಬೆಂಗಳೂರು ನಗರದಲ್ಲಿದೆ. ಯಾರ್ದು? ಬರೀ ಒಬ್ಬ ಶಿವಕುಮಾರ್ದಿರ್ಬೋದು, ಬೇಕಾದಷ್ಟು ಜನದಿರ್ಬೋದು. ಇವೆಲ್ಲ ಪತ್ತೆ ಆಗಲೇಬೇಕು, ಇವೆಲ್ಲ ಆಚೆಗೆ ಬರಬೇಕು. ರೈಟ್, ನೋಡೋಣ. ಜನಗಳ ಮುಂದೆ ನೀವು ಆಶ್ವಾಸನೆ ಕೊಡ್ತಾ ಇದ್ದೀರಿ ಅಥವಾ ಭರವಸೆ ಕೊಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ನಿಮ್ಮ ಕಾರ್ಯದಲ್ಲಿ ಎಷ್ಟು ಯಶಸ್ವಿ ಆಗ್ತೀರಿ, ನಿಮ್ಮ ಇಲಾಖೆಗೆ ಭದ್ರಾಗಿ ಮತ್ತು ನಿಮ್ಮ ಸರ್ಕಾರ ಜನಕ್ಕೆ ನೀವು ಕೊಟ್ಟ ಮಾತಂತೆ ನಡ್ಕೋತೀರಿ ಅನ್ನೋದನ್ನು ನಾವು ಕಾದು ನೋಡ್ತೀವಿ. ಸೀಮಿತ ಅವಧಿಯಲ್ಲಿ ನಮ್ಮ ಜೊತೆ ಅನೇಕ ವಿಚಾರ ಹಂಚಿಕೊಂಡ್ರಿ ಯೋಗೇಶ್ವರ್, ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.